ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ಒಳಗ ಸರ್ಪಂಚ್ ಮಹೇಂದ್ರ ಪೈ 75 ಟ್ರ್ಯಾಕ್ಟರ್ ಮಾರಾಟಕ್ಕೆ ಐತ್ರಿ. ಇವತ್ತು ಇಲ್ಲಿ ಮಾರಾಟಕ್ಕೆ ಐತ್ಲ ಈ ಒಂದು ಟ್ರ್ಯಾಕ್ಟರ್ ದ ಮಾರಾಟದ ಮಾಹಿತಿಯನ್ನ ಓನರ್ ಏನೇನ್ ಹೇಳತಾರೋ ಅನ್ನುವಂಥದ್ದನ್ನ ಈ ವಿಡಿಯೋ ಒಳಗ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರು ಇನ್ನು ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ನಮ್ಮ ಚಾನಲ್ ಒಳಗ ಎಲ್ಲ ಮಾರಾಟಕ್ಕೆ ಇರ್ತಾವಲ್ಲ ಆ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳನ್ನ ಆಗಾಗಲೇ ನಮ್ಮ ಚಾನಲ್ ಒಳಗ ಅಪ್ಲೋಡ್ ಮಾಡ್ತಾ ಇರ್ತೀವ್ರಿ. ಅದಕ್ಕಾಗಿ ಈ ಕೂಡಲೇ ಸೈಡ್ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳು ಮಾರಾಟಕ್ಕೆ ಇದ್ದು ಅಂತಂದ್ರೆ ಆ ಒಂದು ವೆಹಿಕಲ್ಸ್ ಗಳ ಫೋಟೋ ಹಾಗೂ ಅವುಗಳ ಮಾಡೆಲ್ ಆಗಿರಬಹುದು, ರೇಟ್ ಆಗಿರಬಹುದು, ಲೊಕೇಶನ್ ಹಾಗೂ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆ ಡೀಟೇಲ್ಸ್ ಅನ್ನ ಈ ವಿಡಿಯೋದ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವ್ರಿ. ಆ ಒಂದು ನಂಬರ್ಗೆ ನೀವು ಏನಾದರೂ ಕಳಿಸ್ಕೊಟ್ರಿ ಅಂತಂದ್ರೆ ಅವುಗಳನ್ನ ನಮ್ಮ ಚಾನಲ್ ಒಳಗ ಅಪ್ಲೋಡ್ ಮಾಡಿ ಕೊಡ್ತೀವಿ. ಇನ್ನು ಇವತ್ತು ಇಲ್ಲಿ ಮಾರಾಟಕ್ಕೆ ಏನೈತ್ಲ ಈ ಒಂದು ಟ್ರ್ಯಾಕ್ಟರ್ ದ ಮಾರಾಟದ ಮಾಹಿತಿಯನ್ನ ಓನರ್ ಏನೇನ್ ಹೇಳತಾರೋ ಅನ್ನುವಂಥದ್ದನ್ನ ನೋಡೋದಾದ್ರ ಟ್ರ್ಯಾಕ್ಟರ್ ನೋಡ್ರಿ ಸರ್ಪಂಚ್ ಮಹೀಂದ್ರ 575 ಅಂತಂದ್ರೆ 45 HP ಟ್ರ್ಯಾಕ್ಟರ್ ಬರ್ತೈತೆ ಸ್ನೇಹಿತರೆ. ಇದ ಟ್ರ್ಯಾಕ್ಟರ್ ದ ಮಾಡೆಲ್ 2004 ಮಾಡೆಲ್ ಆಗಿದೆ. 2004 ಮಾಡೆಲ್ ಗಾಡಿ ಐತಿ. ಟ್ರ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಒಳಗೈತಿ. ಟ್ರ್ಯಾಕ್ಟರ್ ದ ಎಂಜಿನ್ ಮತ್ತು ಜೊತೆಗೆ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಒಳಗದಾವು. ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ಅವು ಸಹಿತ ಕ್ಲಿಯರ್ ಅದಾವ ಅಂತ ಓನರ್ ಹೇಳತಾರೋ. ಇನ್ನು ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ಎಷ್ಟು ಹೇಳತ್ತಾರ ಅಂತಂದ್ರೆ 1,50,000 ಹೇಳತ್ತಾರ ನೋಡ್ರಿ. 1,50,000 ನಿಮ್ಗೆ ಅತಿ ಕಡಿಮೆ ಬೆಲೆ ಇರುವ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದ್ರೆ ಆದ್ರೆ ಇದೇನು ಫಿಕ್ಸ್ ಅಲ್ಲ. ಈ ರೇಟ್ ಏನು ಫಿಕ್ಸ್ ಇರುವುದಲ್ಲ, ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೋ. ಇನ್ನು ಟ್ರ್ಯಾಕ್ಟರ್ ಎಲ್ಲಿ ಐತೆ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಗೋಕಾಕ್ ಲೊಕೇಶನ್ ಆದ್ರೆ ನಿಮ್ ಗಾಡಿ ನೋಡಕ್ ಸಿಗ್ತೈತಿ. ಯಾರಿಗಾದ್ರೂ ಬೇಕಾಗಿತ್ತಂತಂದ್ರೆ ಈ ಒಂದು ವಿಡಿಯೋ ಟೈಟಲ್ ಒಳಗ ಓನರ್ ನಂಬರ್ ಕೊಟ್ಟಿರ್ತೇನ್ರಿ, ಆ ನಂಬರ್ ಕಾಲ್ ಮಾಡ್ರಿ. ಟ್ರ್ಯಾಕ್ಟರ್ ಎಲ್ಲಿ ಐತ್ಲಿ ಅಂತಂದ್ರೆ ಗೋಕಾಕ್ ಲೊಕೇಶನ್ ಗೆ ಹೋಗಿ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡ್ರಿ. ಖರೀದಿ ಮಾಡುವಾಗ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.